ಇಡೀ ಇಡೀ ಸೇರಿದ್ರೆ ಮೆದೆ, ಆ ಮೆದೆ ಎಲ್ಲ ಸೇರಿದ್ರೆ 1.5. ಇದು ನಮ್ಮ ಕರೆಂಟ್ ರೂಮು. ಅಂದರೆ ನಮ್ಮ ಶ್ರೀಮತಿಯವರಂತೂ ಪಾಪ ಸುಸ್ತಾಗಿ ಇಲ್ಲಿ ಕೂತ್ಬಿಟ್ಟವ್ರು ನೋಡ್ರಿ. ನೋಡ್ರಿ ಆಗ್ಲೇ ಇಲ್ಲೊಂತ ಚಿಗುರೈತೆ, ಮೇಲೆ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ನಮ್ಮ ಶ್ರೀಮತಿಯವ್ರ ಕೈಯಲ್ಲಿ ಒಂದು ಆಯುಧ ಇದೆ ನೋಡಿ, ವೆಪನ್, ಕುಡ್ಗೋಲು. ಇವತ್ತು ಹುಲ್ಲು ಕೊಯ್ಯೋ ಡ್ಯೂಟಿ ಅವ್ರದ್ದೇ, ಅದಕ್ಕೆ ಬಂದವ್ರೆ ಕುಡ್ಗೋಲು ಹಿಡ್ಕೊಂಡು. ಹುಲ್ಲು ಎಲ್ಲಿ ಕೊಯ್ಯೋದು ಅಂದರೆ ಮೊನ್ನೆ ಒಂದು ರೀಲ್ಸ್ ಮಾಡಾಕಿದ್ದೆ ನಾನು, ಹುಲ್ಲು ಕೊಯ್ದಿರೋದು ನೀವೆಲ್ಲ ನೋಡಿರ್ಬೋದು. ಅವತ್ತು ಕೈ ಕೊಯ್ಕೊಬಿಟ್ಟಿದ್ದೆ. ಅದರಲ್ಲಿ ನಮ್ಮ ಶ್ರೀಮತಿಯವರು ಹುಲ್ಲು ಕೊಯ್ತಾರೆ ಈಗ. ನೋಡ್ರಿ, ಇದು ನಮ್ಮ ತೊಗರಿ ಗಿಡ, ಅವರೇ ಗಿಡ. ಮೊನ್ನೆ ಇಲ್ಲೊಂದು 3 ಸಾಲಲ್ಲಿ ಹುಲ್ಲು ಕೊಯ್ದಿದ್ದೆ. ಅಲ್ಲೆಲ್ಲ ನೋಡ್ರಿ, ಈ ಕಡೆ ಎಲ್ಲ ಹುಲ್ಲು ಹೆಂಗೆ ಬೆಳ್ಕೊಬಿಟ್ಟೈತೆ. ತೊಗರಿ ಗಿಡ, ಅವರೇ ಗಿಡ ಕಾಣ್ತಾನೆ ಇಲ್ಲ, ಮಧ್ಯದಲ್ಲಿ ಹುಲ್ಲೆಲ್ಲ ಬೆಳ್ಕೊಬಿಟ್ಟೈತೆ, ಕಳೆ ಹುಲ್ಲು. ಅದು ಕೊಯ್ದು ಹಾಕಿದ್ರೆ ಹಸುಗೆ ಹಸಮೈತೈತೆ. ಮತ್ತು ಕೊಯ್ದ್ರೆ ಹಿಂಗೆ ಹೊಲ ಅಚ್ಚುಕಟ್ಟಾಕತ್ತೆ. ತೊಗರಿ ಗಿಡ, ಅವರೇ ಗಿಡ ಚೆನ್ನಾಗಿ ಬೆಳ್ಕೊತವೆ. ಆ ತೊಗರಿ ಗಿಡ, ಅವರೇ ಗಿಡದಾಗೆ ನಮ್ಮ ಶ್ರೀಮತಿಯವರು ಹುಲ್ಲು ಕೊಯ್ತಾ ಅವರೇ. ಇದು ಅವರೇ ಗಿಡ ಎಷ್ಟು ಚೆನ್ನಾಗಿ ಕುಡಿ ಹೊಡೆದವು ನೋಡ್ರಿ. ಹುಲ್ಲು ಕಿತ್ಮೇಲೆ ಇನ್ನೂ ಚೆನ್ನಾಗಿ ಹೊಡೆದವೆ. ಮೊನ್ನೆ ಮಳೆ ಬೇರೆ ಬಂತು ನಿನ್ನೆ. ಇಲ್ಲಿ ನಮ್ಮ ಶ್ರೀಮತಿಯವರು ಹುಲ್ಲು ಕಿತ್ತಾಕವ್ರೆ, ಸಾರಿ ಕೊಯ್ದು ಹಾಕೋರಲ್ಲ, ಇಲ್ಲ ಕೊಯ್ಯೋದು, ಹುಲ್ಲು ಕೊಯ್ಯೋದು. ಕುರ್ಜಿಗೆನಲ್ಲ ಅಂದರೆ ಹುಲ್ಲು ಉಜ್ಜೋದು. ಇದು ಕುಡ್ಗೋಲು. ಎಲ್ಲಿ ಕುಡ್ಗೋಲು ತೋರಿಸೊಂದ್ಸಲ, ಇದೆ ಕುಡ್ಗೋಲು. ನೋಡ್ರಿ, ನಮ್ಮ ಶ್ರೀಮತಿಯವರು ಹುಲ್ಲೆಲ್ಲ ಕೊಯ್ದು ಮೆದೆ ಹಾಕ್ತಾವ್ರೆ. ಇದನ್ನ ಮೆದೆ ಅಂತೀವಿ. ಒಂದು ಕಡೆ ಹಾಕತ್ತ, ಕೈಯಲ್ಲಿ ಹಿಡ್ಕೊಂಡು ಕೊಯ್ಯೋದನ್ನ ಇಡೀ ಒಂದು ಇಡೀ ಹುಲ್ಲು, ಆ ಇಡೀ ಒಂದು ಕಡೆ ಹಾಕಿದ್ರೆ ಒಂದೊಂದು ಮೆದೆ. ಮುಳ್ಗಿಡ ಅಲ್ಲ ಇದು, ಅದು ಏನದು ಹನಿ ಸೇರಿದ್ರೆ ಹಳ್ಳ ಅಂತಾರಲ್ಲ, ಹಂಗೆ ಇಡೀ ಸೇರಿದ್ರೆ ಮೆದೆ, ಆ ಮೆದೆ ಎಲ್ಲ ಸೇರಿದ್ರೆ 1.5. ಮೆದೆ ಸೇರಿ ಕಟ್ಟಿದ್ರೆ 1.5 ಆಗ್ತೈತೆ. ಮೊನ್ನೆ ಹುಲ್ಲು ಕೊಯ್ಯಕ್ಕೆ ಬಂದಾಗ ನಾನು ಕೈ ಕೊಯ್ಕೊಬಿಟ್ಟಿದ್ದೆ. ಅದಕ್ಕೆ ಇವತ್ತು ನಾನೇ ಕೊಯ್ಕೊಡ್ತೀನಿ ಅಂತ ಬಂದವ್ರು ಕೊಯ್ಕೊಡ್ತಾವ್ರು ಹುಲ್ಲನ್ನ. ಅಷ್ಟೇ ಅಲ್ಲ, ಸೆಪ್ಪೆ ಕೊಯ್ದ್ರು ಕೊಯ್ಕೋತಾರೆ. ಇದೊಂದು ಇದು ಗಿಡ ಐತೆ ನೋಡು, ಕಿತ್ತಾಕ್ತಿದ್ರು. ಇದು ನೋಡ್ರಿ, ಇದು ವೇಸ್ಟ್ ಗಿಡ. ಇದು ಎಂಥದ್ದು ಅಲ್ಬ್ ಗಿಡ, ಹೊಲ ತುಂಬ ಬಿಟ್ಟರೆ ಅಂಟ್ಕೊತೈತೆ. ತಗೊಂಡೋಗಿ ಎಲ್ಲನ ಬಿಸಾಕ್ಬೇಕು. ಇದು ಸೈಡಾಗಿ ಹೊಲದಿಂದ ಆ ಕಡೆಗೆ ಬಿಸಾಕ್ಬೇಕು. ಇಲ್ಲಿ ಆ ಕಡೆ ಹಾಕಿರ್ತೀನಿ. ಅದು ನಮ್ಮ ಬಾವಿ, ನೋಡಿರ್ತೀರ ಹಳೆ ಬ್ಲಾಗಲ್ಲಿ. ನಾವು ಚಿಕ್ಕವರಿದ್ದಾಗ ಏನಾದರೂ ಬಿದ್ದು ಕೈಯೋ ಕಾಲೋ ಗಾಯ ಮಾಡ್ಕೊಂಡ್ರೆ ನಮ್ಮಮ್ಮ ಗಾಯಕ್ಕೆ ಅರಿಶಿಣದ ಪುಡಿ, ಕಾಫಿ ಪುಡಿ ಹಿಂಗೆ ಹಚ್ತಿದ್ರು, ರಕ್ತ ನಿಲ್ಲಿ ಅಂತ. ಮತ್ತು ಮೇಲಾಗಿ ಬಿಡೋದು ಅರಿಶಿಣ ಹಚ್ಚಿದ್ರೆ. ಈಗ ನಮ್ಮ ಶ್ರೀಮತಿಯವರು ಅಷ್ಟೇ ನನ್ನ ಗಾಯ ಮಾಡ್ಕೊಂಡೋದ್ರೆ ಸೇಮ್ ಅರಿಶಿಣ ಹಚ್ಬಿಡ್ತಾರೆ. ಒಂಥರ ಹೆಂಡ್ತಿನೂ ಸಹ 2ನೇ ತಾಯಿ ಅಂತ ಹೇಳ್ಬೋದು ಹೆಂಡ್ತಿನ. ನಿಜ, ತಮಾಷೆ, ವಿಡಿಯೋಗೋಸ್ಕರ ಹೇಳ್ತಿಲ್ಲ, ಮನ್ಸಾರೆ ಹೇಳ್ತಾ ಇದ್ದೀನಿ. ಹೌದು, ಎಲ್ಲ ಬೇಕು ಬೇಡ ಎಲ್ಲ ನೋಡ್ಕೋತಾರಲ್ಲ ಹೆಂಡ್ತಿ. ಹಾಗಾಗಿ ಹೆಂಡ್ತಿ ಸಹ ಒಂಥರ ತಾಯಿ ಇದ್ದಂಗೆ, 2ನೇ ತಾಯಿ. ಅವೆರಡು ನಾನೇ ಕಿತ್ತಾಕಿದ್ದು ಮೊನ್ನೆ ಆ ಕಡೆ ಸಾಲಲ್ಲಿ ಹುಲ್ಲು ಕೊಯ್ಬೇಕಾದ್ರೆ. ಒಣಗೈತೆ ನೋಡೋದು. ಕಿತ್ತಿ ಕೊಯ್ದಿರ್ತಾರಲ್ಲ, ಅಲ್ಲಿ ಹಾಕ್ಬೇಕು ಆಯ್ತಾ, ಹುಲ್ಲು ಕೊಯ್ಯೋದ್ರೊಳಕಲ್ಲ. ಎಷ್ಟೊಂದು ಅಲ್ಲೊಂದು ಮುಳ್ಗಿಡ ಹೊತ್ಕೊಂಡವಲ್ವ ಎಲ್ಲ, ಅವು ಬೀಜ ಬಿದ್ದುಬಿಟ್ಟವೆ. ಅದಕ್ಕೆ ಇವಾಗಲೂ ಅಷ್ಟೇ ಬುಡ ಸಮೇತ ಕಿತ್ತಾಕಿರೆ ಸ್ವಲ್ಪ ಕಡಿಮೆ ಆಗ್ತೈತೆ ಹುಲ್ಲು ಕೊಯ್ಬೇಕಾದ್ರೆ. ಕೊಯ್ಬಾರ್ದು ಅದನ್ನ. ಆ ಕಡೆ ನಮ್ಮ ಶ್ರೀಮತಿಯವರು ಹುಲ್ಲು ಕೊಯ್ತಾವ್ರೆ. ಇನ್ನೊಂದು ಕಡೆ ನಂದು ಕೆಲಸ ಐತೆ, ನಾನು ಕೆಲಸ ಮಾಡ್ಬೇಕಲ್ವಾ. ಈಗ ನನ್ನ ಕೆಲಸ ಏನು ಅಂತ ತೋರಿಸ್ತೀನಿ ನೋಡ್ರಿ ನಿಮಗೆ. ಇದು ನಮ್ಮ ಕರೆಂಟ್ ರೂಮು ಅಂದರೆ ಅದೇ ಒಳಗಡೆ ಫ್ಯೂಸು, ಪ್ಯಾನಲ್ ಬೋರ್ಡ್ ಎಲ್ಲ ಇರ್ತವೆ. ಒಂದಷ್ಟು ಸೆಲ್ಕೆ ಐತೆ. ಈ ಸೆಲ್ಕೆ ನನ್ನ ಕೆಲಸ ಮಾಡೋಕ್ಕೆ ಬೇಕೀಗ. ಬಾಕ್ಲಾಕ್ಬಿಡೋಣ. ನೋಡ್ರಿ, ನನ್ನ ಕೆಲಸ ಇಲ್ಲೇ ಇರೋದು. ಇದು ಸೆಪ್ಪೆ ಕಡ್ಡಿ ಉಣ್ತಾ ಇರೋದು, ಕಪ್ ಕ್ರಾಸ್ ಅಂತಾರೆ ಅದನ್ನು. ಇಲ್ಲಿ ಕಾಲೆವೆಲ್ಲ ಮಾಡಿದ್ದೀನಿ ಸ್ವಲ್ಪ ದೂರ, ನೆನ್ನೆ ಮಾಡಿದೆ ಒಂದು ಅರ್ಧ. ಇದೆಲ್ಲ ಮುಂದೆ ಎಲ್ಲ ಇದೆಲ್ಲ ಹುಲ್ಲೆಲ್ಲ ಕೆತ್ತಾಕಬೇಕು. ಇದನ್ನು ಅಪ್ ಕಡಿಯೋದು ಅಂತಾರೆ ನಮ್ಮ ಕಡೆ. ಅಪ್ ಕಡಿಯೋದು ಅಂದರೆ ಬದ, ಆ ಕಡೆ ಬದ ಇರ್ತೈತೆ ಎತ್ತರಕ್ಕೆ, ಆ ಬದಿನಿಂದ ಕೆಳಕ್ಕೆ ಹುಲ್ಲು ಎಲ್ಲ ಬೆಳೆಯುತ್ತೆ, ಅದೆಲ್ಲ ಸವರೋದು, ಅಪ್ ಕಡಿಯೋದು ಅಂತಾರೆ. ಇವಾಗ ಕೆಲಸ ಮಾಡಬೇಕು.
ನೋಡ್ರಿ ನಮ್ಮ ಶ್ರೀಮತಿಯವರು ಬೆವರು ಸುರಿದು ಆಗ್ತಾಯಿದೆ, ಸೆಕೆಂಡ್ ಇಯರ್ ಸುರಿಸ್ಬಿಟ್ಟವ್ರೆ. ಮೇವೆಲ್ಲ ಕೊಯ್ತಿಲ್ಲ ಹಾಕವ್ರೆ. ನಾನು ಹಸಿಗೆ ಮೇವು ಹಾಕೋಣ ತಗೊಂಡೋಗಿ ಅಂತ ಬಂದೆ. ನಂದು ಅರ್ಧ ಬರ್ಧ ಕೆಲಸ ಮುಗ್ದೈತೆ. ಏನು ಹಸಿಗಳು ಸಿಕ್ಕಿರೋದಕ್ಕೆ ಏನು ಇದು ನಮ್ಮ ಶ್ರೀಮತಿಯವರಂತ ಪಾಪ ಸುಸ್ತಾಗಿ ಇಲ್ಲಿ ಕೂತ್ಬಿಟ್ಟವ್ರು ನೋಡ್ರಿ. ಹುಲ್ಕೊಯ್ ಸುಸ್ತಾಗಿ ಕೂತ್ಬಿಟ್ಟವ್ರೆ. ಇಲ್ಲಿ ಹಸ ತಿಂತೈತೆ, ಇನ್ನೂ ಒಂದಷ್ಟು ಹುಲ್ಲೈತೆ ತರ್ಬೇಕು. ನಾನು ಒಂದು ತಬ್ಬಷ್ಟೇ ಆಗಿದ್ದು ತಪ್ಕೊಂಡು ಬಂದು ಹಾಕಿದ್ದೀನಿ. ಒಂದು ಮೇವಿಗೆ ಇದು ಒಂದು ಮೇವು ಮೇಯ್ತೈತೆ, ಆಮೇಲೆ ಹೊರೆ ಕಟ್ಕೋಬೇಕು, ತಗೊಂಡೋಗ್ಬೇಕು. ಈಗ ನನ್ನ ಕೆಲಸ ಮುಗಿಸ್ಬೇಕು. ಸ್ವಲ್ಪ ಹೊತ್ತು ಸುಧಾರಿಸ್ಕ. ಅದೆಲ್ಲ ಕಡಿಯೋದಾದ್ಮೇಲೆ ಹೇಳ್ತೀನಿ. ಕಡ್ಡಿ ಉಣಿವಂತೆ ಆಯ್ತಾ? ಸರಿ. ಏನಕ್ಕೆ ಈ ತರ ಎಲ್ಲ ಮಣ್ಣು ಎತ್ತಾಗ್ತಾ ಇದೆಯಾ? ಮಣ್ಣಂದ್ರೆ ನೋಡಿ ಇಲ್ಲೆಲ್ಲ ನೀರು ಕಾಲೇದಾಗೆ ಒಂದೇ ಕಡೆ ಕರ್ದೋಗೈತಪ್ಪ ನೀರೆಲ್ಲ. ಅರ್ಥೋಗ್ತೈತೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೋಡಿ, ನನ್ನ ಮುಂದೆಲ್ಲ ಇಲ್ಲೆಲ್ಲ ಎತ್ತರ ಐತೆ. ಅಲ್ಲಿ ನೋಡು, ಅಲ್ಲಿ ಸ್ವಲ್ಪ ತಗ್ಗಿತ್ತು, ನೀರು ಬರಲ್ಲ. ಸ್ವಲ್ಪ ಮಣ್ಣೆಲ್ಲ ಒಂದ್ ಮಟ್ಟಕ್ಕೆ ಅಲ್ಲಿ ಈ ಎತ್ತರದಲ್ಲಿರೋ ಮಣ್ಣು ಎಲ್ಲೆಲ್ಲ ತಗ್ಗೈತೆ. ಇದೊಂದ್ಸರಿ ಹಿಂಗ್ ಮಾಡಿದ್ರೆ ಸಾಕಲ್ವಾ? ಆಮೇಲೆ ಹಂಗೆ ಸುಮ್ನೆ ನೀರ್ ಇಕ್ಕೋಬಹುದು. ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ನೆನ್ನೆ ಸೀಮೆ ಕಡ್ಡಿ ಉಣಿದೀವಿ. ಕಾಣಿಸ್ತೈತಾ? ಕಾಣಿಸ್ತೈತೆ. ಇದು ಹಂಗೆ ಇದ್ದಿದ್ದು ಆ ಥರನೇ. ಇದೆಲ್ಲ ನೀರು ಬಿಟ್ಕೊಂಡು ಇಲ್ಲಿ ಎತ್ತರ ಇತ್ತು, ಅಲ್ಲಿ ತೆಗಿದ್ದು ಎಲ್ಲ ಮಣ್ಣೆಲ್ಲ ಎತ್ತಾಕ್ತೆ. ಆಮೇಲೆ ಇಲ್ಲಿ ಅಲ್ಲಿ ತೆಗಿತ ಆಮೇಲೆ ಈ ಮಣ್ಣೆಲ್ಲ ಅಲ್ಲಿ ಎತ್ತಾಕ್ತೆ. ಒಂದು ಸಮ ಮಾಡಿದ್ದೀನಿ. ಓ ಸೂಪರ್, ಸಖತ್ತಾಗಿ ಕಾಣಿಸ್ತೈತೆ. ನೀರು ಸಲೀಸಾಗಿ ಹಾಕೊಂಡು ಹೋಗ್ತೈತಿ. ಇದು ನೋಡಿದೆ ಹೆಂಗೈತೆ. ಇದೆಲ್ಲ ಎತ್ತರ ತಗ್ಗೈತಲ್ಲ, ಮೇಲೆ ಸಮ ಮಾಡಿದೆ ಸ್ವಲ್ಪ. ಈ ಕಡೆ ಎಲ್ಲ ನೋಡಿ ನೀರು ಐತೆ. ನೀರು ತುಂಬ್ಕೊಂಡ್ಮೇಲೆ ನೀರಲ್ಲಿ ನಡೆದ್ರೆ ಸ್ವಲ್ಪ ಮ್ಯಾಗ ಬರ್ತೈತಿ. ಓ ಹಂಗ? ಓ ಒಳ್ಳೆ ಐಡಿಯಾ. ಸೆಕೆ ನೀರೆಲ್ಲ ಸುರಿದೋಯ್ತು ಬೆವರು. ಅದು ಸೆಲ್ಕೆ ಇಲ್ಲ ಐತೆ. ಅಲ್ಲಿ ನಮ್ಮ ಶ್ರೀಮತಿ ನೀರಲ್ಲೇನೋ ಆಟ ಆಡ್ತಾವ್ರೆ. ಎಲ್ಲ ಕ್ಲೀನ್ ಮಾಡಿದ್ದಾಯಿತು ನೋಡ್ರಿ. ಒಂದು ಮಟ್ಟಕ್ಕಾಯ್ತು. ಈ ಕಡೆ ನೋಡ್ರಿ, ಇನ್ನೂ ಎಲ್ಲ ಎತ್ತರ ತಗ್ಗೈತೆ. ಈ ಕಡೆ ನೋಡ್ರಿ ಸೌನಾಗೈತೆ. ನೀರು ಹಾಯ್ಕೊಂಡು ಹೋಗೋದಕ್ಕೆ ಒಂದು ಮಟ್ಟಕ್ಕೈತೆ. ಒಂಥರ ಗದ್ದೆ ಹೊಡಿತಾರಲ್ಲ, ಗದ್ದೆ ಹೊಡೆದಾಗ ಸೌ ಮಾಡ್ತಾರಲ್ಲ, ಎಂಟು ಬದ ಹಾಕೋದು ಅಂತಾರೆ ನಮ್ಮ ಕಡೆ, ಎಂಟೆ ಗದ್ದೆ ಮಾಡೋದು ಅಂತ. ಅಂದರೆ ಎತ್ತರ ತಗೊಳ್ಳಿ ಮಣ್ಣೆಲ್ಲ ತೆಗ್ದು ತಗ್ನಕ್ಕೆ ಹಾಕೋದು. ಅದು ಆ ಥರ ಕೆಲಸ ಮಾಡ್ದಂಗೆ ಆಯ್ತು ಇವತ್ತು. ನೋಡ್ರಿ, ಈಗ ನಮ್ಮ ಶ್ರೀಮತಿಯವ್ರ ಕೆಲಸ ಸ್ಟಾರ್ಟ್. ಇದೇ ಕಡ್ಡಿ ನಾವು ಉಣ್ತಿರೋದು. ಇದು ಇಲ್ಲಿ ನೋಡಿ, ಇಲ್ಲಿ ನೋಡು ಚಿಗ್ರೈತೆ. ಅಲ್ಲೂ ಚಿಗ್ರೈತಾ? ಇಲ್ಲಿ ನೋಡ್ರಿ, ಇದು ಗೆಂಡು ಹೆಂಗ್ ಚಿಗ್ರೈತೆ ನೋಡ್ರಿ. ಆಗ್ಲೇ ಇಲ್ಲೊಂತ ಚಿಗ್ರೈತೆ, ಇಲ್ಲೊಂತ ಚಿಗ್ರೈತೆ, ಮೇಲೆ ಮೂರತ್ರ ಚಿಗ್ರೈತೆ. ಇದ್ರಲ್ಲಿ ಗೆಂಡಿಗೆ ಚಿಗುರ್ತೈತೆ. ಇದು ಬಂದು ಕಪ್ ಕ್ರಾಸ್ ಕಡ್ಡಿ ಅಂತ. ಅಂದರೆ ಸೀಮೆ ಹುಲ್ಲು, ಅಂದರೆ ನಮ್ಮ ಕಡೆ ಸೀಮೆ ಹುಲ್ಲು ಕಡ್ಡಿ ಅಂತಾರೆ. ಇದು ಇಂಗ್ಲೀಷಲ್ಲಿ ನೇಪಿಯರ್ ಗ್ರಾಸ್ ಅಂತಾರೆ. ನೇಪಿಯರ್ ಗ್ರಾಸ್ ಅಂತ. ಅದು ಕೊಯ್ದಂಗೆ ಹಸಿಗೆ ಚಿಗುರ್ತಾ ಇರ್ತೈತೆ. ಈ ಥರ ಕಡ್ಡಿ ಉಣಿದ್ರೆ ಸಾಕು. ಆ ನೇಪಿಯರ್ ಗ್ರಾಸ್ ಥರದಲ್ಲೇ ಕಪ್ ಕ್ರಾಸ್ ಅಂತ ಮಾಡ್ಯಾರ. ಅಂದರೆ ಕಬ್ಬು ಬೆಳೆಯುತ್ತಲ್ಲ, ಅದೇ ಥರನೇ ಬೆಳೆಯುತ್ತಿದ್ದು. ನೋಡೋಕೆ ಅದೇ ಥರ ಇರುತ್ತೆ ಗರಿಯೆಲ್ಲ. ಆದರೆ ಇದು ನೇಪಿಯರ್ ಗ್ರಾಸ್ ಅಂದರೆ ಸೀಮೆ ಹುಲ್ಲು ಆ ಥರ ಬೆಳೆಯುತ್ತೆ. ಹಸು ಮೇಯೋದಕ್ಕೆ ಅದನ್ನು ಉಣ್ಬೇಕು. ಇವತ್ತು ಕಡ್ಡಿ ಎಲ್ಲ ಕಟ್ ಮಾಡಿ ಇಲ್ಲಿ ನೀರಲ್ಲಿ ಹಾಕಿದ್ದೆ, ಇಲ್ಲಾಂದ್ರೆ ಒಣಗೋಗ್ಬಿಡ್ತೇವೆ. ಹಾಗೆ ಇದ್ರೆ ನೀರಲ್ಲಿ ಹಾಕಿದ್ರೆ ಒಂದು ಸಾಲ್ಗೆ ಆಗ್ತೈತೆ ಅನ್ಸುತ್ತೆ. ನೋಡೋಣ ನಡಿ ಉಣ್ಣು. ನೀನು ಉಣ್ತಾ ಇರೋ ಒಂದು ಸಾಲ್ಗೆ ಹಾಯ್ಕೊಬತ್ತೀನಿ ನಾನು.
ನಿಧಾನ ಬದಿನ ಮೇಲೆ ಹುಷಾರು. ಯಾವ ಕಡೆಯಿಂದ ಉಣ್ಬೇಕು? ಈ ಕಡೆಯಿಂದ ಈ ಕಡೆಯಿಂದಾನೆ ಉಣಿವಂತೆ. ಕಟ್ಟಿ ಕೊಡ್ತೀನಿ, ಉಣ್ಕೊಂಬರೋಣ ಬಾ. ಈ ಕಡೆಯಿಂದ ಉಣಿವಂತೆ. ನೋಡ್ರಿ ನಮ್ಮ ಶ್ರೀಮತಿಯವರು ಇದನ್ನು ಉಣ್ತಾವ್ರ ಕಡ್ಡಿ. ಈ ದಾರ ಕಟ್ಟಿರೋದು ಸಾಲು ನೆಟ್ಟಗೆ ಲೈನಿಗಿರಲಿ ಅಂತ. ಬರೀ ಸಾಲಷ್ಟೇ ಅಲ್ಲ, ಈ ಕಡ್ಡಿಯಿಂದ ಕಡ್ಡಿಗೂ ಒಂದಿಷ್ಟು ಅಂತರ ಇರಬೇಕು. ಇಷ್ಟೇ ಅಂತಾನೆ, ಇಷ್ಟು ದೂರ ಅಂತಾನೆ. ಅದಕ್ಕೆ ಒಂದು ಕಡ್ಡಿ ಇಟ್ಕೊಂಡಿದ್ದೀವಿ ನೋಡಿ ಅಳತೆಗೆ. ಒಂದು ಕಡ್ಡಿ ಉಣಿ ಅಳತೆ ಅಷ್ಟು ದೂರ ಕಡ್ಡಿ ಇಟ್ಕೊಂಡು ಮತ್ತೊಂದು ಉಣೋದು ಆ ಥರ. ಹಿಂಗೆ ಎಲ್ಲನೂ ಉಣ್ಬೇಕು. ಕಡ್ಡಿ ಖಾಲಿನಾ ತಗೋತೀನಿ. ಇಲ್ಲಿ ನೋಡು, ನೀನು ಉಣೋದಕ್ಕೂ ಮುಂಚೆನೇ ಎಲ್ಲಿ ಚಿಗುರೈತೆ. ಅವಲ್ಲೇ ನೋಡೋದ್ವಲ್ಲ ಹೆಂಗೆ ಚಿಗುರೈತೆ ನೋಡ್ರಿ. ಇದು ಕಡ್ಡಿ ಚಿಗುರಿ ಬೆಳೀತವೆ. ಆಮೇಲೆ ಹಸುಗೆ ಮೇವು ಕೊಯ್ದು ಹಾಕೋದು. ಕಡ್ಡಿ ಖಾಲಿ ಆಯ್ತು, ಹೋಗಿ ಕಡ್ಡಿ ತಗೋಬರ್ತೀನಿ ನಾನು. ಕಡ್ಡಿ ಇಲ್ಲಿ ನೀರು ಬೀಳ್ತೈತೆ ನೋಡ್ರಿ ಇಲ್ಲಂತಾಗಿ. ಇಲ್ಲ ನೀರಾಗಿರಲಿ ಅಂತಲೇ ಹಾಕಿದ್ದೆ, ಆವಾಗಲೇ ಹೇಳಿದ್ನಲ್ಲ. ಓಹೋ, ಎಲ್ಲ ಚಿಗುರುತ್ತಾವೆ ನೀರಲ್ಲಿ ಇದ್ದಿದ್ದಕ್ಕೆ. ಆಮೇಲೆ ಇನ್ನೊಂದು, ಈ ಕಡ್ಡಿ ಉಣ್ಬೇಕಾದ್ರೆ ಹಿಂಗೆ ಉಣ್ಬಾರ್ದು, ಉಲ್ಟಾ ಬುಡ ಉಣ್ಬೇಕು. ಇದು ಬುಡ, ಗೆಣ್ಣು ಅಂತಾರೆ ಇದನ್ನು. ಇದು ಮೇಲ್ ಗೆಣ್ಣು. ಈ ಮಕ್ಕ ಚಿಗುರಿ ಹಿಂಗೆ ಬೆಳೆಯೋದು ಮೇಲ್ಕೆ. ಈ ಕಡ್ಡಿಲಾಯ್ತು ನೋಡ್ರಿ, ತೋರಿಸ್ತೀನಿ. ಈ ಮಕ್ಕ ಮೇಲ್ಕಿರಬೇಕು, ಇದು ಕೆಳಗಿರಬೇಕು. ಹಿಂಗೆ ನೋಡಿದ್ರೆ ಚಿಗುರಿ ಬೆಳ್ಕೊಂಡು ಹೋಗುತ್ತೆ. ಇದು ಬುಡ, ಇದು ತುದಿ. ಬುಡದ ಮಕ್ಕನ ಮಣ್ಣಲ್ಲಿ ಉಣ್ಬೇಕು. ಉಲ್ಟಾ ಇಟ್ಕೊಂಡಿದ್ಯಾ ನೀನು? ಇಲ್ಲ, ನೀನು ಉಲ್ಟಾ ಇಟ್ಕೊಂಡಿರೋದೇ ಉಲ್ಟಾ. ನೋಡ್ಕ ಇವಾಗ. ಹಾಂ, ಹಿಂಗೆ ತಗೊಂಡೋಗ್ಬೇಕು. ಹಿಂಗೆ ನೀಟಾಗಿ ಇಡ್ಕ, ಹಿಂಗೆ ಇಡ್ಕ. ಹಾಂ, ಹಂಗೆ ಇಡ್ಕ. ನೀನು ಹಂಗೆ ಇಡ್ಕ ನೀಟಾಗಿ. ನೀನು ಅವಾಗಲೇ ಹಿಂಗೆ ಇಟ್ಕೊಂಡಿದ್ದೆ, ಇವಾಗ ಹಿಂಗೆ ತಿರ್ಗಿಸ್ಕೊಂಡು ಇಟ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ನೀನು ಅಷ್ಟೇ. ನಾನು ಇವತ್ತೇ ಫಸ್ಟ್ ಟೈಮ್ ಉಣ್ತಾ ಇರೋದು. ಹೌದಾ? ನೀವು ಚಿಕ್ಕವರಿದ್ದಾಗ ನಿಮ್ಮ ಮನೆಗೆ ಹಸುಗಳು ಇದ್ವು ತಾನೇ? ಹಾಕಿದ್ರು, ಆದರೆ ನಾನು ಉಣಿಲ್ಲ ಇನ್ನು. ಹೌದಾ? ನಾನು ಇನ್ನೂ ಕಲ್ಲರ್ ಅಂಟು ಹಾಕಿದ್ದೀನಿ. ಕಲ್ಲರ್ ಅಂಟು ಅಂದರೆ ಹೂವಿನ ಪೈರು? ಹೂವಿನ ಪೈರು ಅದನ್ನು ಅಂಟು ಅಂತಾರಾ? ಕಲ್ಲರ್ ಅಂಟು ಅಂತ. ಬಟನ್ಸ್ ಪೈರು, ಕಲ್ಲರ್ ಅಂಟು. ಹಾಂ, ಅದು ಇದೇ ಥರ ಉಣೋದಾ? ಅದು ಹಿಂಗೆ ಸಾಲ ಇಟ್ಕೊಂಡೆಲ್ಲ ಉಣಲ್ಲ, ಸುಮ್ಮನೆ ಒಂದು ಹಿಡಿದ್ಮೇಲೆ ಇಷ್ಟಿಷ್ಟು ಗ್ಯಾಪು ಅಂತ. ನಾವು ಯಾವತ್ತೂ ಹಾಕಿಲ್ಲಮ್ಮ ಹೂವು. ನಾವೆಲ್ಲ ರಾಗಿ ಹಾಕಿದ್ದೀವಿ, ಕಡಲೆ ಗಿಡ ಹಾಕಿದ್ದೀವಿ. ಸಾಕಲ್ವಾ? ಇಲ್ಲಿಗೂ ಉಣ್ಬೇಕಾ? ಬದಿಗತ್ತ ಉಣ್ಬಿಡೊಂದು. ಅದಕ್ಕೆ ಅಳತೆ ಕೊಡು, ಸುಮ್ಮನೆ ಬದಿಗತ್ತ ಉಣಂಗೆ ಅಷ್ಟೇ. ಬಿಡು, ಸಾಕು ಬಿಡು. ಅದು ಹತ್ಕತೈತೆ. ಇವಾಗ ಎತ್ತಿಕ್ಕ. ಈಗ ಸಾಲಿಂದ ಸಾಲಿಗೆ ಇಷ್ಟು ಅಂತರ ಇರಬೇಕು ಅಂತ ಕಡ್ಡಿ ಇಟ್ಕೊಂಡು ನಾನು ತೆಗಿತೀನಿ. ಈ ಕಡೆನೂ ಒಂದು ಕಡ್ಡಿ ಇಟ್ಕೊಂಡಿದ್ದೀನಿ ಅಳತೆಗೆ. ಅದೇ ಅಳತೆ ಮಾಡ್ಕೊಂಡು ಉಣ್ಬೇಕು. ಈ ಸಾಲಿಂದ ಈ ಕಡೆ ಸಾಲಿಗೆ ಇಷ್ಟು ದೂರ ಇರುತ್ತೆ. ಸ್ಟ್ರೈಟ್ ಮಾಡಿ ದಾರನ. ಕ್ರಾಸ್ ಆಗೈತೆ. ಇಲ್ಲ, ಕ್ರಾಸ್ ಐತೆ. ಬೇಡ, ಮೇಲಿಂದ ಕೆಳಗೆ ಬರಬೇಕು. ಇಲ್ಲ, ಮೇಲಿಂದ ಕೆಳಗೆ ಬರೋದು. ನಾನು ನಿಜ ಎಂದೂ ಉಣಿಲಿಲ್ಲ, ಇದೇ ಫಸ್ಟ್ ಟೈಮ್ ಉಣ್ತಾ ಇರೋದು. ಹೌದಾ? ಚೆನ್ನಾಗಿದೆ ಒಂಥರ. ಇದೆಲ್ಲ ಕಳ್ಕೊಂಡು ಗದ್ದೆ ಪೈರು ಹಾಕಕ್ಕೆ ಕಳಿಸ್ತೀವಿ ನಾವೆಲ್ಲ. ನಮ್ಮದೇ ಗದ್ದೆ ಹೊಡಿಬೇಕಾರೆ ಹಾಕ್ತೀನಿ. ಹೌದಾ? ಇವಾಗೆಲ್ಲ ಯಾರು ಬೆಳಿತಾರೆ? ನಾವು ಚಿಕ್ಕವರಿದ್ದಾಗ ಬೆಳಿತಿದ್ವಿ ಗದ್ದೆ ಎಲ್ಲ. ಕಡ್ಡಿ ಬೇಕು, ಕಡ್ಡಿ ಕೊಡು. ನೀನು ಆಗಲೆಲ್ಲ ಕಡ್ಡಿ ಕೇಳ್ತಿ ಅಂತ ನಾನೆಲ್ಲ ತಂದಿಕ್ಕಿದ್ದೀನಿ. ಅಲ್ಲ ಐತೆ ನೋಡು, ಬದಿನ ಮೇಲೆ ಐತೆ, ತಗೋಗು. ಮತ್ತು ಇನ್ನೇನು ಆಗಲೆಲ್ಲ ಕಡ್ಡಿ ಅಂದರೆ ನಿನಗಿನ್ನ ಎಲ್ಲ ಕುಡಿಗೆ ಬಂದು ಇಕ್ಕಿದ್ದೀನಿ. ಸಾಲಾಗಿ ಎಲ್ಲ ಐತೆ. ಇನ್ನು ಏಕ ಸಾಲು ಮುಗ್ಯೋವರೆಗೂ ಕಡ್ಡಿ ಕೇಳಂಗಿಲ್ಲ. ಸೆಲ್ಕೆ ತಗೊಂಡ್ಬಿಡಂಗೆ. ನೋಡ್ರಿ, ಉಣಿದ್ದಾಯ್ತು. ಅಲ್ಲಿ ಒಂದು ಪಟಕ್ಕೆ ನೆನ್ನೆ ನಾನು ಉಣಿದ್ದೆ ಆ ಕಡ್ಡಿನ. ಇವತ್ತು ನಮ್ಮ ಶ್ರೀಮತಿಯವರು ಇದೊಂದು ಪಟಕ್ಕೆ ಉಣವ್ರೆ. ಕಡ್ಡಿ ಖಾಲಿ ಆಯಿತು. ಅಂದರೆ ಕಡ್ಡಿ ಸಿಕ್ತಾಗ ಬೇರೆಯವರು ಮೇವು ಕೊಯ್ತಾರಲ್ಲ, ಅವಾಗ ಅದ್ರ ತುದಿ ಮೇಯುತ್ತೆ, ಬುಡ ದಪ್ಪ ಇರ್ತೈತಲ್ಲ, ಇಂಥದ್ದು ಕಟ್ ಮಾಡಾಕ್ತಾರೆ. ಆ ಕಟ್ ಮಾಡಿರೋ ಬುಡ ತಗೊಬಂದು ನಾವು ಉಣ್ಕೋಬೇಕು. ಕಡ್ಡಿ ಇಷ್ಟು ಸಿಕ್ಕಿತ್ತು, 2 ಪಟಕ್ಕೆ ಉಣಿದ್ವಿ. ಇನ್ನೊಂದು 2 ಪಟ್ಟ ಆಗುತ್ತೆ. ಇವಾಗ ಅರ್ಧಕ್ಕೆ ಆಗೈತಲ್ವ, ಇನ್ನೊಂದು ಅರ್ಧ ಆಯ್ತಾ?
ಇನ್ನೊಂದು ಅರ್ಧ ಭಾಗ ಐತೆ ಅದಕ್ಕೆ ಉಣ್ಬೇಕು. ಅದಕ್ಕೆ ಕಡ್ಡಿ ಸಿಕ್ತಾಗ ನಾಳೆನೋ ನಾಡ್ದ್ರಲ್ಲ ಕಡ್ಡಿ ಸಿಕ್ತಾಗ ಕಡ್ಡಿ ತಂದು ಉಣ್ಕೋತೀವಿ. ಈಗ ಮನೆಗೆ ಹೊಟ್ಟಿದ್ದೀವಿ. ಇದು ಹೂವು ಮುಡ್ಕೊಂಡಿದ್ದೆ ತಾನೇ, ನೀನೇನಾಯ್ತು ಹೂವು ಎಲ್ಲ ಬಿದ್ದೋಗಿರ್ತೈತೆ. ನಾನು ನೋಡ್ಕೊಂಡಿಲ್ಲ. ತಗೊಂಡು ಮುಡ್ಕೋಬೇಕು ತಾನೆ ಬಿದ್ಮೇಲೆ. ಹೊಲ್ದ ಹತ್ರ ಯಾವ್ದಾನ ಹೂವು ಬಿದ್ದು ತಗೊಂಡು ಮುಡ್ಕೋತಾರೆ ಯಾರನ್ನ. ಮುಡ್ಕೋಬಾರ್ದಾ? ಓಹ್, ಭೂಮಿ ತಾಯಿಗೆ ಸೇರಿದ್ದ ಅದು? ಕೆಳಗೆ ಬಿದ್ದರೆ ಭೂಮಿ ತಾಯಿಗೆ? ಹಾಂ, ಹಂಗಲ್ಲ, ಒಟ್ಟಿಗೆ ಯಾರು ಮುಟ್ಕೊಳ್ಳಲ್ಲ. ಹೌದಾ? ಸರಿ, ಹೋಗೋಣ ಮಂತಕ್ಕೆ. ಸಲ್ಕೆ ತಗೊಂಡೋಗಿರ್ತೀಯ? ನಾನೇ ಬರಲ್ಲ, ಕೊಡು. ರೂಮ್ನಾಗೆ ಇಕ್ಬತ್ತೀನಿ, ಕರೆಕ್ಟ್ ರೂಮ್ನಾಗೆ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.